ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪಾಪ ಯಾವ ತಪ್ಪಿಗೆ ಗೌರಿಗೆ ಈ ಶಿಕ್ಷೆ? ಅವಳದಲ್ಲದ ತಪ್ಪಿಗೆ, ಅವರ ತಂದೆ ತಾಯಿಯ ತಪ್ಪಿಗೆ ಗೌರಿ ಎಂತೆಲ್ಲ ಕುಹಕ ಮಾತುಗಳನ್ನು ಕೇಳಬೇಕಾಗದ. ಅವಳ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಗೌರಿ. ಹಾಗಿದ್ರೆ ಗೌರಿ ತಗೊಂಡಂಥ ಆ ಒಂದು ಗಟ್ಟಿ ನಿರ್ಧಾರ ಎಲ್ಲರಿಗೂ ಕೂಡ ಶಾಕ್ ತರಿಸ್ತದ. ಹಾಗಿದ್ರೆ ಅವಳು ತಗೊಂಡ ಆ ಗಟ್ಟಿ ನಿರ್ಧಾರ ಏನು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೌರಿ ಅಜ್ಜಿಗೆ ಗೌರಿ ಕಂಡ್ರೆ ಆಗಲ್ಲ, ಆದರೆ ಗೌರಿ ಮದುವೆ ಮಾಡಬೇಕು, ಬಡವ ಆದರೂ ಪರವಾಗಿಲ್ಲ ಮದುವೆ ಮಾಡ್ತೀನಿ ಅಂದರು. ಆದರೆ ಅಪ್ಪುನ ನೋಡಿದ್ದೆ ತಡ ನನ್ನ ಮಗಳನ್ನು ಮದುವೆ ಮಾಡಿ ಕೊಡೋದಿಲ್ಲ ಅಂದ್ಬಿಟ್ರು. ಈ ಕಡೆ ಮಂಗಳಮ್ಮ ಅವರು ಏನು ಕಡಿಮೆ ಇಲ್ಲ, ಕಾಲಿಗೆ ಸಲಾಕೆ ಹಾಕೊಂಡು ರಾತ್ರಿ ಹೊತ್ತು ಅನ್ನೋದನ್ನ ನೋಡದೆ ತಿರ್ಗೊಂತ ಇಂಥ ರೋಗಿ ಇಷ್ಟೇ, ನನ್ನ ಮಗಗೆ ನಾನು ತಂದ್ಕೊಳ್ಳೋದಿಲ್ಲ ಅಂದರು. ಇಷ್ಟೆಲ್ಲ ನಡೆದು ಹೋಯ್ತು. ಆದರೆ ಕೆಲವೊಂದು ಕುರುಹುಗಳು ಹೆಗಡೆ ಅವ್ರಿಗೆ ಸಿಗತ್ತ. ದೇವಿ ಹೇಳಿದ ಆ ಹುಡುಗ ಈತಾನೇ ಇರಬಹುದು ಅಂತ. ಇದು ಎಲ್ಲವೂ ನಡೆಯೋ ಟೈಮಲ್ಲಿ ಮಂಗಳಮ್ಮ ಅವರು ತಲೆ ಸುತ್ತಿ ಬಿದ್ದೇ ಬೀಳ್ತಾರೆ. ಆಗಲೂ ಕೂಡ ತನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಮಂಗಳಮ್ಮನ ಕಾಪಾಡೋಕೆ ಮುಂದಾಗತ್ತಾ ಆ ಗೌರಿ ಜೀವ. ನಂತರ ಅಲ್ಲೂ ಕೂಡ ಕುರುಹ ಸಿಗತ್ತೆ, ಹೆಗಡೆ ಅವ್ರಿಗೆ ಅಪ್ಪು ಹಾಗೆ ಗೌರಿನೇ ನಿಜವಾದ ಜೋಡಿ ಅಂತ. ಫೈನಲಿ ಅಪ್ಪು ತನ್ನ ತಾಯಿನ ಕರ್ಕೊಂಡೋಗಿ ಹಾಸ್ಪಿಟಲೈಸ್ ಮಾಡ್ತಾನೆ. ಹಾಸ್ಪಿಟಲಲ್ಲಿ ಪ್ರಜ್ಞೆ ಇಲ್ಲ. ಎಷ್ಟೇ ಹೇಳಿದ್ರು ಅಮ್ಮನ ಬೇಡ್ಕೊಂಡು ಕೇಳಿಕೊಂಡು, ಎದೇಳು ಅಮ್ಮ, ದಯವಿಟ್ಟು ನನ್ನ ಮಗನ ಜೊತೆ ಮಾತಾಡು, ನಾಟಕ ಮಾಡ್ತಿದ್ಯಾ, ಎದೇಳು ಅಂದರು. ಅಮ್ಮಂಗೆ ಪ್ರಜ್ಞೆ ಬರ್ತಾ ಇಲ್ಲ. ಈ ಕಡೆ ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ, ಯಾವುದೇ ರೀತಿ ಮೂಮೆಂಟ್ಸ್ ಕಾಣಿಸ್ತಿಲ್ಲ, ಯಾವುದೇ ರೀತಿ ಗೊತ್ತಾಗ್ತಿಲ್ಲ. ಹಾಗಾಗಿ ಬ್ಲಡ್ ಚೆಕಪ್ ಅಂತ ಕಳಿಸಿದ್ದಾರೆ, ರಿಪೋರ್ಟ್ಸ್ ಎಲ್ಲ ಬರಬೇಕಾಗ್ದ. ಈ ಕಡೆ ಅವರ ಮಾವ ತನ್ನ ಹೆಂಡತಿಗೆ ಕಾಲ್ ಮಾಡಿ ಈ ರೀತಿ ಮಂಗಳಕ್ಕ ಅವ್ರಿಗೆ ಈ ರೀತಿ ಹುಷಾರ್ ತಪ್ಪಿದ್ದಾರೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಈ ಕಡೆ ಅಪ್ಪುನ ಹಿಡಿಯೋದು ಕಷ್ಟ ಆಗ್ತದೆ, ದಯವಿಟ್ಟು ನೀವು ಕೂಡ ಬನ್ನಿ ಅಂದರೆ ಆ ರೀತಿ ಏನೂ ಆಗಿರಲ್ಲ, ಸುಮ್ಮನೆ ತಲೆ ಸುತ್ತ ಬಿದ್ದಿರ್ತಾರೆ ಅಷ್ಟೇ. ಇದೇ ರೀತಿ ಆದರೆ ಹೆಚ್ಚು ಕಡಿಮೆ ಆದರೆ ಹೇಳ್ಬಿಡಿ, ನಾಳೆ ಕಾರ್ ಮಾಡ್ಕೊಂಡು ಬಂದ್ಬಿಡ್ತೀವಿ, ಅಕ್ಕಂಗಿಂತ ಹೆಚ್ಚು ಅಂತ ಹೆಂಡತಿ ಡ್ರಾಮಾ ಮಾಡ್ತಾರೆ. ಇದನ್ನು ಅವ್ರ ಮಕ್ಕಳು ಕೂಡ ಕೇಳಿಸ್ಕೋತಾರೆ. ಅಮ್ಮ ಹೋಗೋಣ ಬಾ ಅಮ್ಮ ಅಂದರೆ ಏನು ಹೋಗೋದು, ಅಂಥದ್ದು ಏನು ಆಗಿರಲ್ಲ ಅಂತಾರೆ. ನಂತರ ಅಪ್ಪು ಫ್ರೆಂಡ್ಸ್ ಬಂದು ಇದನ್ನು ಕೇಳಿಸ್ಕೊಂಡಿದ್ದೆ, ಮೊದಲು ಹೋಗಲೇಬೇಕು ಅಂತ ಹೊರಡ್ತಾರೆ. ನಂತರ ಈ ವಿಷಯನ ಅತ್ತೆ ಹೋಗಿ ಅಲ್ಲಿ ರಚನಾಗೆ ಹೇಳಿದ್ರು. ಅಲ್ಲಿ ಅವಳಿಗೆ ಮೊದಲು ನಂಬೋಕೆ ಆಗೋದಿಲ್ಲ, ಅಮ್ಮ ಏನೋ ಮದುವೆಗೆ ಒಪ್ಸೋಕೆ ನಾಟಕ ಮಾಡಿದ್ದಾರೆ ಅಂತಲೇ ಅನ್ಕೋತಾಳೆ. ಬಿಕಾಸ್ ಯಾವುದೇ ಕಾರಣಕ್ಕೂ ಈ ಗೌರಿ ನನ್ನ ಮನೆಗೆ ಅದಕ್ಕೆ ಆಗಿ ಬರಬಾರ್ದು ಅಂತ ಸಾಕಷ್ಟು ಚೀಟಿಲಿ ಬರೆದಿಟ್ಟು ಆಗತ್ತಾ ಇಲ್ವಾ ಅಂತ ಎತ್ತಿದಾಗ ಆಗತ್ತೆ ಅಂತ ಬಂದ ತಕ್ಷಣ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಈ ಕಡೆ ಅಮ್ಮನಿಗೆ ಹುಷಾರಿಲ್ಲ ಅನ್ನೋದು, ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಅವಳು ಕೂಡ ಶಾಕ್ ಆಗ್ತಾಳೆ. ಈ ಕಡೆ ಗೌರಿ ಮನೆಯಲ್ಲಿ ದೊಡ್ಡ ರಣರಂಗನೆ ನಡೀತಾ ಇದೆ. ಈ ಕಡೆ ಅಮ್ಮ ಅಜ್ಜಿ ಅಂತೂ ತನ್ನ ಮಗಳ ಮೇಲೆ ರೇಗ್ತಿದ್ದಾರೆ, ತುಂಬಾ ರೇಗ್ತಿದ್ದಾರೆ. ಈ ಕಡೆ ಅಣ್ಣ ಏನು ಕಡಿಮೆ ಇಲ್ಲ, ಹೆಗ್ಡೆ ಅವ್ರು ಕೂಡ ತನ್ನ ಮಗಳು ಮನೆಗೆ ಅವಮಾನ ಆಯ್ತಲ್ಲ, ಕೇಳೋಕ್ಕೂ ಮುನ್ನ ಯಾರನ್ನ ಎಂತು ಅಂತ ವಿಚಾರಿಸದೆ ಕರ್ಕೊಂಡು ಬಂದ್ರಲ್ಲ ಅಂದ್ರೆ ಅದಕ್ಕೇನೋ ಗೊತ್ತಿಲ್ಲದೆ ಆಗೋಯ್ತು ಅಂತ ಹೇಳ್ತಿದ್ದಾರೆ. ಫಸ್ಟ್ ಟೈಮು ಎಲ್ಲ ವಿಷಯ ಹೇಳಿ ಕರ್ಕೊಂಡು ಬಂದಿದ್ದಲ್ವಾ, ಅದಕ್ಕೆ ಈ ರೀತಿ ಆಯಿತು ಅಂದಾಗ ನಿಮ್ಮ ಮಗಳಿದ್ದಿದ್ರೆ ಇದೇ ರೀತಿ ಮಾಡ್ತಿದ್ರ ಅಂತ ಕೇಳ್ತಾರೆ ಹೆಗ್ಡೆ ಅವರು. ನಮ್ಮ ಮಗಳನ್ನ ನಿಮ್ಮ ಮಗಳಿಗೆ ಹೋಲಿಸ್ಕೋಬೇಡಿ, ನಮ್ಮ ಮಗಳಿಗೆ ನಿಮ್ಮ ಮಗಳ ಥರ ಕಾಯಿಲೆ ಇಲ್ಲ ಅಂದ್ಬಿಡ್ತಾರೆ. ಇದು ಅವ್ರ ಮನಸ್ಸಿಗೆ ಆತಂಕ ತರುತ್ತೆ. ಏನು ಹೇಳ್ತಿದ್ರ ನೀವು ಅಂತ ಹೇಳ್ತಿದ್ದಾಗೆ ರಮ್ಮ ನೀನೇ ಮಾತಾಡು ಅಂತ ಹೆಂಡತಿಗೆ ಹೇಳ್ತಾರೆ. ಏನಣ್ಣ ಏನು ತಪ್ಪು ಮಾಡಿಬಿಟ್ವಿ, ನಮಗೂ ಕೂಡ ಬೇಗ ಮದುವೆ ಮಾಡಬೇಕು ಅನಿಸ್ತಿತ್ತು, ಬಿಕಾಸ್ ನಮ್ಮ ಮಗಳು ಕೂಡ ಮದುವೆ ಅದರ ಮೇಲೆ ನಿಂತಿರೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ಏನೂ ವಿಚಾರಿಸಿ ಈ ರೀತಿ ಆಗೋಯ್ತಪ್ಪ, ನೀವೇ ಏನು ಮಾಡಿಬಿಟ್ರಿ, ಎಲ್ಲ ನೀವೇ ಮಾಡಿದ್ದು ಅಂದಾಗ ನಮ್ಮ ಮರ್ಯಾದೆ ಕಳಿಸ್ಬಿಟ್ಯಲ್ಲ, ಇಡೀ ಊರಿನ ಜನಗಳ ಮುಂದೆ ನಮ್ಮದೇ ಕೈ ಕೆಳಗೆ ಕೆಲಸ ಮಾಡೋನ ಹತ್ರಕ್ಕೆ ಹೋಗಿ ಈ ರೀತಿ ಎಲ್ಲ ಮದುವೆ ಮಾಡೋಂಗಿದ್ರೆ ಮದುವೆನೇ ಮಾಡಲ್ಲ ಅಂತ ಅಜ್ಜಿ ಹೇಳ್ತಿದ್ದಾರೆ. ಮರ್ಯಾದೆ ಹೋಗಿದ್ದು ನಮ್ಮಿಂದ ಅಲ್ಲ, ನಿಮ್ಮಿಂದ ನೀವು ಕಳ್ಕೊಂಡಿದ್ದು ಮರ್ಯಾದಿನ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನಾವ ಅಂದಾಗ ಹೌದು ನೀವೇ ಕಳ್ಕೊಳ್ದೆ ಇನ್ನೇನು, ಅವ್ಳಿಗೇನು ಏನು ರೂಪಸಿನ ಅಥವಾ ಏನಾದರೂ ಆರೋಗ್ಯ ಚೆನ್ನಾಗಿದೆಯಾ? ಅಪ್ಪು ಅಂತವನು ನಮ್ಮ ಮನೇಲಿ ಕೆಲಸ ಮಾಡ್ತಾನೆ, ಅವನೇ ಅವಳನ್ನ ರಿಜೆಕ್ಟ್ ಮಾಡಿದ್ದಾನೆ, ಇನ್ಯಾರು ಬಂದು ಮದುವೆ ಆಗ್ತಾರೆ? ಅಪ್ಪುಗಿಂತ ಹುಡುಗ ಬೇಕಾ ನಿಮಗೆ? ಹೇಗೋ ಹೇಳ್ತಿದ್ದೆ ಬಡವ್ರ ಮನೆ ಆದರೂ ಪರವಾಗಿಲ್ಲ ಅಂತ, ಇವಾಗ ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಮಗಳು ಏನೇ ಆ ರೀತಿ ಹೇಳ್ತಿದ್ರೋದು, ಆಗಿದ್ರೆ ನಮ್ಮ ಕೈ ಕೆಳಗೆ ಕೆಲಸ ಮಾಡೋ ಹುಡುಗನ ಮದುವೆ ಮಾಡಬೇಕಾ, ತಿಂಗಳ ಸಂಬಳಕ್ಕೆ ಕೈ ಒಡ್ಡೋನ್ಗೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಅಲ್ಲ ಅಮ್ಮ, 20 ಎಕರೆ ಕೊಟ್ಬಿಟ್ಟು ಸೆಟಲ್ ಮಾಡಿಬಿಟ್ಟು ಅವ್ರ ಕಾಲಿಡ್ದೆ ನೀನು ಮದುವೆ ಮಾಡಿಸು ಅಂತ ಹೇಳ್ತಿದ್ದಾರೆ. ಅದೇ ಸರಿ, ಇಲ್ಲ ಅಂದರೆ ಯಾರು ಉಳ್ಳ ಮದುವೆನೇ ಆಗಲ್ಲ ಅಂತ ಹೇಳ್ತಾರೆ. ಈ ಮಾತುಗಳೆಲ್ವೂ ಗೌರಿ ಮನಸ್ಸಿಗೆ ಆಘಾತ ಆಗುತ್ತೆ, ಅಣ್ಣಂಗೆ ಸಿಟ್ಟು ಬರುತ್ತೆ.
ನಂತರ ಸರಿ ಆಯಿತು, ನೀವು ಮದುವೆ ಮಾಡಲ್ವಾ, ಬೇಡ ಬಿಡಿ, ಹಾಗಿದ್ರೆ ನನ್ನ ಮಗಳು ಮದುವೆ ಆಗಬೇಕಲ್ವಾ, ಇವಳೇ ಅಕ್ಕ ಅಂತ ಸುಮ್ಮನಿದ್ದೀವಿ. ಆದರೆ ಇನ್ನು ಮುಂದೆ ಸಹಿಸೋಕ್ಕಾಗಲ್ಲ, ನನ್ನ ಮಗಳು ಮದುವೆ ಯಾವಾಗ ಹೇಳಿ ಅಂದಾಗ ಅವಳದೇ ಮದುವೆ ಆದ ನಂತರನೇ ಅಂತಾರೆ. ಅದೇಗೆ ಸಾಧ್ಯ ಅಂತ ಹೇಳಿ ಹುಡುಗಿನ ತಂದು ಹುಡುಗನ ಪಕ್ಕ ನಿಲ್ಲಿಸ್ತಾರೆ. ಈ ಕಡೆ ಯಾರು ಹೇಳಿದ್ದು ಇವಳನ್ನ ನಾನು ಮದುವೆ ಆಗ್ತೀನಿ ಅಂತ? ನಾನು ಮದುವೆ ಆಗ್ತೀನಿ ಅನ್ನ ಈ ಸವಿನ, ನಾನು ಮದುವೆಗಿದ್ವೆ ಆಗಲ್ಲ, ಇವಾಗಲ್ಲ, ಇನ್ಯಾವತ್ತೂ ಕೂಡ ಅಂದಾಗ ನೋಡಿದ್ಯಾ ಗೌರಿ, ನಿನ್ನಿಂದ ಮದುವೆ ಆಗಿರೋರು ಹೇಗೆ ಜಗಳ ಮಾಡ್ಕೋತಿದ್ದಾರೆ, ಮದುವೆ ಆಗಬೇಕಾಗಿರೋದು ಹೇಗೆ ಕ್ಯಾನ್ಸಲ್ ಆಗ್ತಿದೆ, ಇದಕ್ಕೆಲ್ಲ ಕಾರಣ ನೀನೇ ಅಂತ ಅನ್ನಿಸ್ತಿಲ್ವಾ ಅಂತ ರಮಾ ಅವ್ರು ಹೇಳ್ತಿದ್ರೆ ನಿನ್ಗಾದ್ರೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನೋಡು ಗೌರಿ, ನೀನು ಮದುವೆ ಆಗದರೆ ಹೊರತು ಇವ್ರ ಮದುವೆ ಆಗಲ್ಲ. ನೀನೇ ಹೇಳು, ನನ್ನ ಮದುವೆನ ಬಿಟ್ಟು ಇವ್ರ ಬಗ್ಗೆ ಮದುವೆ ಬಗ್ಗೆ ಯೋಚನೆ ಮಾಡಿ ಮದುವೆ ಮಾಡ್ಕೊಳ್ಳಿ ಅಂತ, ಹಾಗಾದ್ರೂ ಇವ್ರ ತಲೆಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಅತ್ತೆ. ನಂತರ ಈ ಕಡೆ ಅಣ್ಣ ಅಂತೂ ಅವಳು ಮದುವೆ ಆಗದೆ ಅಂತಲ್ಲ, ಯಾವುದೇ ಕಾರಣಕ್ಕೂ ಇವಳನ್ನ ನಾನು ಮದುವೆ ಆಗಲ್ಲ, ನಾನು ಯಾವತ್ತೂ ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ ಅಂತಾರೆ. ಹತ್ಕೊಂಡ್ಬಿಡುತ್ತೆ ಜಗಳ. ಏನು ಯಾಕೆ ಮದುವೆ ಆಗಲ್ಲ, ನನಗೇನು ಕಡಿಮೆ ಆಗಿದೆ, ಚಿಕ್ಕದ್ರಿಂದ ಹೇಳಿಲ್ವಾ ಮದುವೆ ನಂದು ನಿಂದು ಅಂತ, ಈಗ ಹೇಳಿದ್ರೆ ನಾನು ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಇದೆಲ್ಲ ಈ ಗೌರಿಯಿಂದನೇ ಆಗ್ತಿರೋದು, ಈ ಗೌರಿ ಮದುವೆ ಆಗದಿರೋದಕ್ಕೆ ನಮ್ಮಿಬ್ರ ನಡುವೆ ಜಗಳ ಆಗ್ತಿರೋದು ಅಂತ ಹೇಳ್ತಿದ್ರೆ, ದಯವಿಟ್ಟು ನನಗೋಸ್ಕರ ಯಾರೂ ಜಗಳ ಮಾಡ್ಕೋಬೇಡಿ ಅಣ್ಣ ಪ್ಲೀಸ್ ದಯವಿಟ್ಟು ಅಂದಾಗ, ನೋಡು ಗೌರಿ, ನೀನು ಹೇಳಿದೆ ಅಂತ ನಾನು ಇವಳನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ನಾನು ಯಾಕೆ ಮದುವೆ ಆಗಬೇಕು, ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಆಸೆ ಪ್ರೀತಿ ಏನೂ ಇಲ್ಲ. ನಾನು ನಿನ್ನನ್ನು ಮದುವೆ ಆಗಲ್ಲ ಅಂದರೆ ಆಗಲ್ಲ ಅಂದಾಗ ಹೇಗೆ ಮೋಸ ಮಾಡ್ತೀರಾ, ನಾನು ನೋಡೇ ಬಿಡ್ತೀನಿ, ನಾನು ನಿನ್ನನ್ನು ಮದುವೆ ಆಗೇ ಆಗ್ತೀನಿ, ಹೇಗೆ ಕೈ ಕೊಡ್ತೀಯ ಅಂತಾನೆ ಮಾತಾಡ್ತಿದ್ದಾಳೆ ಈ ಕಡೆ ಸವಿ. ಈ ಕಡೆ ಎಲ್ಲರೂ ಸ್ವಲ್ಪ ಜಗಳ ನಿಲ್ಲಿಸ್ತೀರಾ, ದಯವಿಟ್ಟು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, ನನ್ನಿಂದ ನೀವೆಲ್ಲ ಈ ರೀತಿ ಜಗಳ ಮಾಡೋದು ನನಗಿಷ್ಟ ಇಲ್ಲ. ನೋಡಿ ಅಪ್ಪ, ನನ್ನ ನಿರ್ಧಾರನ ತಿಳಿಸ್ತಿದ್ದೀನಿ, ನನಗೆ ಯಾವುದೇ ರೀತಿ ಮದುವೆ ಬೇಡ, ನಾನು ಯಾವುದೇ ರೀತಿ ಮದುವೆ ಕೂಡ ಆಗಲ್ಲ, ನನ್ನನ್ನು ದಯವಿಟ್ಟು ಫೋರ್ಸ್ ಮಾಡಬೇಡಿ, ನನಗೆ ಯಾವುದೇ ರೀತಿ ಮದುವೆ ಬೇಕಾಗಿಲ್ಲ, ನೀವು ಅಣ್ಣನ ಮದುವೆ ಮಾಡಿ ಅಂತ ಹೇಳಿಬಿಡ್ತಾಳೆ. ಈ ಕಡೆ ಅಣ್ಣ ಅಂತೂ ಸಿಡ್ದೋಗ್ತಿದ್ದಾನೆ, ಅದು ಹೇಗೆ ಇದು ಹೇಗೆ ಅಂತ. ಈ ಕಡೆ ಮನೆಯವರೆಲ್ಲರೂ ಶಾಕ್ ಆಗ್ತಿದ್ದಾರೆ. ಈ ಕಡೆ ತನ್ನಿಂದಾಗಿ ಮದುವೆ ನಿಲ್ಲೋದು, ಮನೇಲಿ ರಣರಂಗ ಆಗೋದು, ಜೊತೆಗೆ ಅವಳ ಬಗ್ಗೆನೇ ಅಲ್ಲೇ ಆಡ್ತಕ್ಕಂಥ ಕುಹಕ ಮಾತುಗಳು, ಇದು ಯಾವುದನ್ನು ಕೂಡ ಅವಳಲ್ಲಿ ಕೇಳಿಸ್ಕೊಳ್ಳೋದು ಕಷ್ಟ ಆಗತ್ತೆ. ತುಂಬಾ ನೊಂದ್ಕೊಂಡಿದೆ ಜೀವ. ಈ ಕಡೆ ರಮಾ ಅವ್ರಂತೂ ಇವರಮ್ಮ ಸತ್ತು ರೋಗ ಕೊಟ್ಟು ಹೋಗ್ಬಿಟ್ರು, ಇವಳನ್ನ ನೋಡ್ಕೊಂಡು ನಾವೆಲ್ಲ ಅನುಭವಿಸ್ಬೇಕು, ಇಡೀ ಊರಿಗೆ ಗೊತ್ತು ಇವಳು ರೋಗ, ಯಾರು ಗೊತ್ತಿಲ್ಲ, ಇವಳನ್ನ ಯಾರು ಮದುವೆ ಆಗ್ತಾರೆ, ಗತ್ಕೆಟ್ಟವ್ರು ಇವಳನ್ನ ಮದುವೆ ಆಗಲ್ಲ, ಇನ್ನು ಗತಿ ಇರೋರು ಬಂದು ಇವಳನ್ನ ಮದುವೆ ಆಗ್ತಾರ? ಮದುವೆ ಆಗಬೇಕು ಅಂದರೆ ಕೈ ಕಾಲು ಹಿಡಿದು ಬೇಡ್ಕೊಂಡು ಇವಳನ್ನ ಮದುವೆ ಮಾಡಿಸ್ಬೇಕೇ ಹೊರತು ದುಡ್ಡು ಕೊಟ್ಟು ಯಾವುದೇ ಕಾರಣಕ್ಕೂ ಇವಳು ಮದುವೆ ಅಂತೂ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಈ ಮಾತುಗಳು ಎಲ್ಗೂ ಕೂಡ ಅವಳ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದುಬಿಡುತ್ತೆ. ಹಾಗಾಗಿ ಅವಳು ಮದುವೆನೇ ಆಗಬಾರ್ದು ಅಂತ ತೀರ್ಮಾನ ತಗೋತಾಳೆ. ಜೊತೆಗೆ ಆ ಕಡೆ ಅಪ್ಪು ತನ್ನ ತಾಯಿಗೆ ಏನಾಯಿತು ಅಂತ ಆತಂಕದಲ್ಲಿದ್ದಾನೆ. ಡಾಕ್ಟರ್ ಕೂಡ ಇನ್ನೂ ರಿಪೋರ್ಟ್ ನೋಡ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ಮಂಗಳಮ್ಮ ಅವ್ರಿಗೆ ಏನಾಯಿತು? ಸ್ನೇಹಿತರೆಲ್ಲರೂ ಅಲ್ಲಿ ಹೋಗಿದ್ದಾರೆ, ಸಮಾಧಾನ ಮಾಡ್ತಿದ್ದಾರೆ. ಹಾಗಿದ್ರೆ ಅವರ ಆರೋಗ್ಯ ಕೆಟ್ಟು ನಿಂತಿದ್ಯಾ ಅಥವಾ ಸಾವಿನ ದವಡೆಯಲ್ಲಿದ್ದಾರೆ ಮಂಗಳಮ್ಮ? ಈ ಕಡೆ ಅಣ್ಣ ಮದುವೆ ಆಗೋ ಹುಡುಗಿನ ರಿಜೆಕ್ಟ್ ಮಾಡ್ತಿದ್ದಾನೆ, ಅದಕ್ಕೆ ಕಾರಣ ಗೌರಿ ಆಗ್ತಿದ್ದಾಳೆ. ಈ ಕಡೆ ಗೌರಿ ನಿರ್ಧಾರನ ಮನೆಯವರೆಲ್ಲರೂ ಕೂಡ ಒಪ್ಕೋತಾರೆ, ಮದುವೆ ಆಗಲ್ಲ ಅಂದರೆ ಪರವಾಗಿಲ್ಲ ಅಂತ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.